ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ತ್ರಿವಿಕ್ರಮ್ ಅವ್ರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮತ್ತೆ ಒಂದಿಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದಾರೆ, ಅವರಿಗೆಲ್ಲ ಏನೇನ್ ಬೇಕೋ ಇನ್ಪುಟ್ ಎಲ್ಲ ಕೊಟ್ಟು ಕಳ್ಸಿ ಇಲ್ಲಿ ಮೋಕ್ಷಿತ್ ಅವ್ರಿಗೆ ಟಾರ್ಗೆಟ್ ಮಾಡಕ್ ಹೇಳ್ಕೊಡ್ತಿದಾರ ಬಿಗ್ ಬಾಸ್ ಅವರು ಅಂತ. ಅದ್ರ ಬಗ್ಗೆನೇ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಗುರು ಇವಾಗ ತ್ರಿವಿಕ್ರಮ್ ಅವ್ರನ್ನ ನಿನ್ನೆ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ನಾವ್ ಹೇಳಿದ್ವಿ. ಯಾಕಂದ್ರೆ ವೋಟಿಂಗ್ ಲೈನ್ಸ್ ಓಪನ್ ಇರ್ಲಿಲ್ಲ. ಮನೆಯಿಂದ ಹೊರಗಡೆ ಇರೋರಿಗೆ ಅಂದ್ರೆ ಕರ್ನಾಟಕ ಜನತೆಗೆ ಎಲ್ರಿಗೂ ಗೊತ್ತಿದೆ ವೋಟಿಂಗ್ ಲೈನ್ಸ್ ಓಪನ್ ಇರ್ಲಿಲ್ಲ, ಈ ವಾರ ಯಾರು ಎಲಿಮಿನೇಟ್ ಆಗಲ್ಲ ಅಂತ. ಅದೇ ಇದು ಪ್ರ್ಯಾಂಕ್ ಎಲಿಮಿನೇಷನ್ ನಡೀತಿದೆ ಅಂತ ಗೊತ್ತಿದೆ. ಆದ್ರೂ ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅವನ್ನ ಬಿಗ್ ಬಾಸ್ ಅವರು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ನಾವ್ ಇನ್ಮೇಲೆ ಬಿಗ್ ಬಾಸ್ ನೋಡಲ್ಲ ಅಂತ ಒಂದಿಷ್ಟು ಜನ ತ್ರಿವಿಕ್ರಮ್ ಫ್ಯಾನ್ಸ್ ಇದನ್ನೆಲ್ಲ ಕಮೆಂಟ್ ಹಾಕ್ತಿದ್ದಾರೆ. ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಈ ತರ ಕಮೆಂಟ್ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದಿಷ್ಟು ಜನ ಏನಂತಿದ್ದಾರೆ ಅಂದ್ರೆ, ಇಲ್ಲಿ ತ್ರಿವಿಕ್ರಮ್ ಅವರು ಮನೆ ಮಗ ಅಂತೆ ಕಲರ್ಸ್ ಕನ್ನಡಕ್ಕೆ, ಅದಕ್ಕೋಸ್ಕರ ಅವನ್ನ ಮೇನ್ ಡೋರ್ ಮುಖಾಂತರ ಹೊರ ಕರ್ಕೊಂಡು ಅವರಿಗೆಲ್ಲ ಇನ್ಪುಟ್ ಕೊಟ್ಟು ಹೋಗ್ಬಿಟ್ಟು ಮೋಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಿರೋದಕ್ಕೋಸ್ಕರನೇ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತಾಗೆ ಕಾಫಿನ ಎಚ್ತಿರೋದು ಅಂತೆಲ್ಲ ಹೇಳ್ತಿದ್ದಾರೆ. ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ, ಇವಾಗ ಮೋಕ್ಷಿತ್ ಅವರು ಕೂಡ ಅವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ಲು, ಅಂದ್ರೆ ಕಾರ್ ಮುಖಾಂತರ ಹೋಗಿದ್ಲು, ಮತ್ತೆ ಕಾರ್ ಮುಖಾಂತರ ಎಂಟ್ರಿ ಕೊಟ್ರಲ್ಲ, ಅವಾಗ ಅವರು ಹೇಳ್ತಾರೆ, ಒಂದಿಷ್ಟು ಜನ ತ್ರಿವಿಕ್ರಮ್ ಫ್ಯಾನ್ಸ್ ಹೇಳ್ತಾರೆ, ನೀವು ತ್ರಿವಿಕ್ರಮ್ ನ ಟಾರ್ಗೆಟ್ ಮಾಡಿ ಅಂತಾನೆ ಹೇಳ್ಕೊಟ್ರು, ಅದಕ್ಕೋಸ್ಕರ ಇವ್ರು ಬಂದು ಈ ತರ ಜೋರಾಗಿ ಮಾತಾಡಿದ್ದು ಅಂತ. ಹಂಗಲ್ಲ, ಹಂಗ್ ನಡೆಯಲ್ಲ ಇಲ್ಲಿ, ಓಕೆನಾ? ಇವಾಗ ಅವ್ರನ್ನ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡುವಾಗ ಅವ್ರನ್ನೆಲ್ಲೋ ಕನ್ಫೆಷನ್ ರೂಮೋ ಇಲ್ಲ ಆಕ್ಟಿವಿಟಿ ರೂಮಿಗೋ ಕಳ್ಸಿದ್ರೆ ಅದು ಪ್ರ್ಯಾಂಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಅದು ಆಲ್ರೆಡಿ ನಡೆದಿತ್ತು, ಮತ್ತೆ ಅದನ್ನೇ ಮಾಡಕ್ ಆಗಲ್ಲ. ಇವಾಗ ಅದನ್ನೇ ಮಾಡಿದ್ರೆ ಇಲ್ಲ ಇದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಎಲ್ರಿಗೂ ಅದು ಪ್ರ್ಯಾಂಕ್ ಅಂತಾನೆ ಆಗ್ತಿರ್ಲಿಲ್ಲ. ಬಿಗ್ ಬಾಸ್ ಮನೇಲಿ ಪ್ರ್ಯಾಂಕ್ ಮಾಡೋದಕ್ಕೋಸ್ಕರನೇ ಅವ್ರನ್ನ ಮೇನ್ ಡೋರ್ ಮುಖಾಂತರ ಕರ್ಕೊಂಡಿದ್ದು. ಮೇನ್ ಡೋರ್ ಮುಖಾಂತರ ಕರ್ಕೊಂಡಾಗ ನೀವು ಅಲ್ಲಿ ನೋಡಿರ್ತೀರಾ, ಡಿಸ್ಕಷನ್ ನಡೀತು, ಧನರಾಜ್ ಅವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ಲು. ಇಲ್ಲಿ ನೋಡಿ ಪ್ರ್ಯಾಂಕ್ ಮಾಡುವಾಗ ಇಲ್ಲೆಲ್ಲೋ ಕಳಿಸ್ತಾರೆ, ಎಲಿಮಿನೇಟ್ ಆದವ್ರನ್ನೇ ಆತರ ಮೇನ್ ಡೋರ್ ಮುಖಾಂತರ ಹೊರ ಕಳ್ಸೋದು, ಇದ್ಯಾಕೋ ಎಲಿಮಿನೇಟ್ ಅನ್ಸ್ತಿದೆ ಅಂತೆಲ್ಲ ಮಾತಾಡುದು. ಇದು ಪ್ರ್ಯಾಂಕ್ ಎಲಿಮಿನೇಷನ್ಗೋಸ್ಕರ ಈ ತರ ಮಾಡಿದ್ದು, ಓಕೆನಾ? ಇವಾಗ ಎಚ್ಚೆತ್ಕೊಳ್ಳಿ ಅಂದ್ರೆ ಟಾಸ್ಕ್ ಅಲ್ಲಿ ನೀವು ನೆಕ್ಸ್ಟ್ ಎಚ್ಚೆತ್ಕೊಳ್ಳಿ. ನೀವು ಮನೆಯಲ್ಲಿ ಬೇರೆಯವ್ರ ಮಾತು ಕೇಳ್ಕೊಂಡು ನನ್ನ ಆ ರೀತಿ ನೀವು ಇದ್ ಮಾಡ್ಬೇಡಿ, ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳಿ ಅಂತ ಅವ್ರು ಅಲ್ಲಿ ಕೊಡ್ತಿರೋದು. ತ್ರಿವಿಕ್ರಮ್ ಅವ್ರ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ, ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಿದೆ ಅದು ಅವ್ರ ಕೈಯೇ ಹಿಂಗೆ ಎಚ್ತಿರೋದು ಮೋಕ್ಷಿತ್ ಅವರಿಗೆ, ಅದು ತ್ರಿವಿಕ್ರಮ್ ಅವರೇ ಈ ತರ ಅವರಿಗೆ ಟಾರ್ಗೆಟ್ ಮಾಡೋದನ್ನೇ ಹೇಳ್ಕೊಟ್ಟಿದ್ದಾರೆ ಹೊರಗಡೆ. ಅದೆಲ್ಲ ಆಕ್ಚುಲಿ ತಪ್ಪ ಅನ್ಸುತ್ತೆ. ಹಂಗ್ ನೋಡಕ್ ಹೋದ್ರೆ ಅವಾಗ ಅವರಿಗೂ ಹಂಗೆ ಹೇಳ್ಕೊಟ್ಟಿದ್ದ ಅಂತ ಕೇಳ್ತಾರೆ ಇವಾಗ ಎಲ್ರು. ಅದ್ ಹಂಗ್ ನಡೆಯಲ್ಲ, ಪ್ರ್ಯಾಂಕ್ ಮಾಡೋದಕ್ಕೋಸ್ಕರ ಹಂಗ್ ಮಾಡುದು. ವೋಟಿಂಗ್ ಲೈನ್ಸ್ ಓಪನ್ ಇರ್ಲಿಲ್ಲ, ಎಲ್ರಿಗೂ ಗೊತ್ತಿದೆ. ಮತ್ತೆ ಅಲ್ಲಿ ಕಾಫಿ ಹೆಚ್ಚೋದಲ್ಲೂ ಕೂಡ ಒಂದಿಷ್ಟು ಕ್ಲಾಶ್ ಆಗುತ್ತೆ ಚೈತ್ರ ಮತ್ತೆ ಐಶ್ವರ್ಯ ಅವರಿಗೆ. ಅದೇ ನೀನು ಟಾರ್ಗೆಟ್ ನಾಮಿನೇಷನ್ ನೀನೇ ಮಾತಾಡಿದ್ ಫಸ್ಟ್ ಅಂತ ಚೈತ್ರ ಅವರು, ನೀನೇನೇನೋ ಸುಳ್ಳೆಲ್ಲ ಹೇಳ್ಬೇಡ ಇಲ್ಲೆಲ್ಲ ಬಂದು ಅಂತೆಲ್ಲ ಜೋರಾಗಿ ಕಿತ್ತಾಡ್ತಾರೆ ಇಬ್ರು. ಚೈತ್ರ ಅವರು ಹಿಂಗ್ ಬೆಂಚ್ ಕೊಡ್ತಿರ್ತಾರೆ, ಎಲ್ಲ ಬಳೆ ಎಲ್ಲ ಒಡೆದೋಗ್ತಿರ್ತವೆ. ನೋಡೋಣ ಅದ್ ಏನೇನ್ ನಡೆಯುತ್ತೆ ಅಂತ. ವೋಟಿಂಗ್ಸ್ ನಡೆದ್ರು ಕೂಡ ತ್ರಿವಿಕ್ರಮ್ ಅವ್ರು ಆಚೆ ಹೋಗಕ್ ಆಗಲ್ಲ, ಅದನ್ನ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಬರ್ತಿರೋ ವೋಟ್ಸ್ ನೋಡ್ತಿದ್ರೆ ಅದ್ ಹೆಂಗ್ ಹೋಗ್ತಾರೆ ಹೊರಗೆ. ಅವ್ರು ಟಾಪ್ 2 ದಲ್ಲಿ ಇದಾರೆ. ಇವತ್ತಿನ ಟ್ರೆಂಡಿಂಗ್ ಪ್ರಕಾರ ಕೂಡ ಅವ್ರು ಟಾಪ್ 2 ದಲ್ಲಿ ಇದಾರೆ ಗುರು. ಅವ್ರು ಹೆಂಗ್ ಮನೆಗೆ ಹೋಗಕ್ ಸಾಧ್ಯ ಹೇಳಿ? ಒಂದಿಷ್ಟು ಜನ ತ್ರಿವಿಕ್ರಮ್ ಫ್ಯಾನ್ಸಿಗೂ ಇದು ಬೇಸರ ಆಗಿರುತ್ತೆ, ಯಾಕೆ ನೀವು ಮೇನ್ ಡೋರ್ ಮುಖಾಂತರ ಕಳ್ಸಿಬಿಟ್ಟು ಆಮೇಲೆ ಕಳಿಸ್ತಿದ್ದೀರಾ ಅಂತ. ಯಾಕಂದ್ರೆ ಅವ್ರು ಚೆನ್ನಾಗ್ ಆಡಿದ್ರಲ್ಲ, ಅವ್ರಿಗೆ ಯಾಕೆ ನೀವು ಪ್ರ್ಯಾಂಕ್ ಮಾಡ್ಬೇಕಿತ್ತು? ಬೇರೆಯವ್ರಿಗೆ ಯಾರಿಗಾದ್ರು ಮಾಡ್ಬೋದಿತ್ತಲ್ಲ. ಇವ್ರು ಏನ್ ಮಾಡಿದ್ರು ತಪ್ಪು ಅದೆಲ್ರಿಗೂ ಬಂದೇ ಬರುತ್ತೆ. ಅದು ಲಾಸ್ಟ್ ವೀಕ್ ಅವ್ರು ತಗೊಂಡ್ರಲ್ಲ, ಅವ್ರ ವೈಯಕ್ತಿಕ ಡಿಸಿಷನ್ ತಗೊಂಡ್ರು ಅವರು, ನಾವೊಂದ್ ಸೆಲ್ಫ್ ನಾಮಿನೇಟ್ ಆಗ್ತೀನಿ ಅಂತ. ಅದಕ್ಕೋಸ್ಕರ ಈ ರೀತಿ ಪ್ರ್ಯಾಂಕ್ ಮಾಡಿದ್ದಾರೆ. ಅಂದ್ರೆ ನೀವು ಮುಂದೆ ಯಾವತ್ತು ಈ ತರ ನೀವು ಸೆಲ್ಫ್ ನಾಮಿನೇಟ್ ಆಗ್ಬೇಡಿ ಅಂತ ಅಷ್ಟೇ, ಇನ್ನೇನು ಅಲ್ಲ ಅಲ್ಲಿ ರೀಸನ್. ಇವರಿಗೆಲ್ಲ ಇನ್ಪುಟ್ ಕೊಟ್ಟು ಈ ತರ ಕಳ್ಸಿದ್ದಾರೆ, ಅದೆಲ್ಲ ಆಕ್ಚುಲಿ ತಪ್ಪಾಗುತ್ತೆ. ಹಂಗೆಲ್ಲ ನೋಡೋಕಾದ್ರೆ ಅವತ್ತು ಕೂಡ ಹಂಗೆ ನಡೆದಿರ್ಬೋದು ಅಂತ ಇವ್ರು ಅಂತಾರೆ. ಇವಾಗ ನೋಡಿ, ಇಲ್ಲಿ ಯಾರು ಇನ್ಪುಟ್ ಕೊಡಲ್ಲ, ಏನು ಇನ್ಪುಟ್ ಕೊಟ್ಟು ಕಳ್ಸಲ್ಲ. ನೋಡಿ ಇವತ್ತು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ತ್ರಿವಿಕ್ರಮ್ ಅವ್ರು ಎಂಟ್ರಿ ಕೊಟ್ಟ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ನಿನ್ನೆ ಅವರು ಎಲಿಮಿನೇಟ್ ಆದಾಗ ಎಲ್ರಿಗೂ ಆಲ್ಮೋಸ್ಟ್ ಎಷ್ಟೋ ಜನ ಖುಷಿ ಇತ್ತು ಗುರು ಒಳಗಡೆ. ನೋಡಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಗೆಲ್ಲಕ್ಕೆ ಹೋಗಿರೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆದಾಗ ಖುಷಿ ಆಗೇ ಆಗುತ್ತೆ. ಅದನ್ನ ತೋರ್ಸ್ಕೊಳಲ್ಲ ಎಷ್ಟೋ ಜನ, ಓಕೆನಾ? ಒಂದಿಷ್ಟು ಜನಕ್ಕೆ ಮಾತ್ರ ಬೇಜಾರು, ಇನ್ನೆಲ್ಲರಿಗೂ ಖುಷಿನೇ ಆಗಿತ್ತು ಆಲ್ಮೋಸ್ಟ್. ಇವಾಗ ಮತ್ತೆ ಎಂಟ್ರಿ ಕೊಡ್ತಿದ್ದಂಗೆ ಮನೆ ಒಳಗೆ ಎಲ್ರಿಗೂ ಶಾಕ್ ಆಗಿದೆ. ಆಲ್ಮೋಸ್ಟ್ ಎಲ್ರಿಗೂ ಶಾಕ್ ಆಗಿದೆ, ಒಂದಿಷ್ಟು ಜನ ಖುಷಿ ಆಗಿದೆ ಅಷ್ಟೇ. ಇವಾಗ ನೋಡಿ, ಈ ವಾರ ಪೂರ್ತಿ ಇವ್ರ ಮಧ್ಯೆ ಜಗಳ ಜಾಸ್ತಿ ನಡೆಯುತ್ತೆ, ಚೈತ್ರ ಅವರು ಮತ್ತೆ ಐಶ್ವರ್ಯ ಅವರು. ಇವಾಗ ನೋಡಿ, ಈ ತರ ಜಗಳ ಮಾಡ್ಕೊಂಡು ಹೋದ್ರೆ ನಾವು ಇರ್ತೀವಿ ಜಾಸ್ತಿ ದಿನ ಅಂತೆಲ್ಲ ಬಂದ್ಬಿಟ್ಟಿದೆ ಅವ್ರಿಗೆ ತಲೆಗೆ. ಇವಾಗ ಮತ್ತೆ ಅದೇ ಜಗಳ ಶುರು ಮಾಡ್ತಿದ್ದಾರೆ. ಈ ವಾರ ಪೂರ್ತಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ
ಎಲ್ಲಿ ನಾವು ಇನ್ನು ಮುಂದಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಅದ್ ಏನಾಗುತ್ತೋ, ಇದೇ ತರ ಜಗಳ ಮಾಡ್ಕೊಂಡು ಇವ್ರೇನಾದ್ರು ಟಾಪ್ 5 ಬಂದ್ಬಿಟ್ರೆ ಅದ್ ಏನ್ ಹೇಳ್ಬೇಕು ಗುರು, ಏನು ಸರಿಯಾಗಿ ಆಡ್ತಿಲ್ಲ ಟಾಸ್ಕ್ ಗಳೆಲ್ಲ. ಇವರೆಲ್ಲ ಟಾಪ್ 5 ಬಂದ್ಬಿಟ್ರೆ ಏನ್ ಹೇಳ್ಬೇಕು. ಇವಾಗ ಅವರೇ ಕಿತ್ತಾಡ್ತಿದಾರೆ, ಚೈತ್ರ ಐಶ್ವರ್ಯ ಅವರೆಲ್ಲ. ನೋಡೋಣ ಅದ್ ಏನ್ ನಡೆಯುತ್ತೆ ಅಂತ. ಇವತ್ತಿನ ಎಪಿಸೋಡ್ ಪೂರ್ತಿ ನೋಡಿದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇವಾಗ ಮತ್ತೆ ಇನ್ನೊಂದು ಪ್ರೋಮೋ ಬಿಡ್ತಾರೆ, ಆ ಪ್ರೋಮೋ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.